ಇವತ್ತಿನ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆವಜರ್ ಸಮಾಜ ಹಾಗೂ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಕಲಬುರಗಿ ಇವರ ಸಮಾಜದಲ್ಲಿ ರಾಜ್ಯ ಮಟ್ಟದ 3ನೇ ಬೃಹತ್ ಸಮಾವೇಶದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯರು ಆದಂಥ ಧರ್ಮಗುರುಗಳು ಆದಂಥ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಕಮಲಗಳಲ್ಲಿ ದೀರ್ಘಂಡು ನಮಸ್ಕರಿಸಿ, ಈ ಕಾರ್ಯಕ್ರಮದ ಇನ್ನೋರ್ವ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಜಗದ್ಗುರು ಕೊಟ್ಟೂರು ಬಸವಲಿಂಗ ಸ್ವಾಮಿಗಳ ಪಾದಕಮಲಗಳಲ್ಲಿ ದೀರ್ಘಂಡು ನಮಸ್ಕರಿಸಿ, ಅವರಿವರನ್ನದೇ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ವೇಳೆಯ ಅಭಾವ ಇರೋದರಿಂದ ಎಲ್ಲ ಪೂಜ್ಯರಲ್ಲಿ ಕ್ಷಮೆಯನ್ನು ಕೇಳುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರ ಪಾದಕಮಲಗಳಲ್ಲಿ ದೀರ್ಘಂಡು ನಮಸ್ಕರಿಸಿ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಆತ್ಮೀಯರು, ಹಾವೇರಿ ಜಿಲ್ಲಾ ಉಸ್ತುವಾರಿ ಹಾಗೂ ನಮ್ಮ ಘನ ಸರ್ಕಾರದ ಸಚಿವರು ಹಿರಿಯರು ಆದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರೆ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಈ ಭಾಗದ ಲೋಕಸಭಾ ಸದಸ್ಯರು ಆತ್ಮೀಯರು ಆದಂಥ PC ಗದ್ದಿಗೌಡ ಸಾಹೇಬ್ರೆ, ಈಗ ತಾನೇ ತಮ್ಮನ್ನು ಸೇರಿಸಿ ಮಾತನಾಡಿದಂಥ ಆತ್ಮೀಯರು ಹಿರಿಯರು ಆದಂಥ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ PS ಪೂಜಾರಿ ಸರ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯರು ಹಾಗೂ ಹಂಡೆವಜರ್ ಸಮಾಜದ ರಾಜ್ಯಾಧ್ಯಕ್ಷರು ಹಿರಿಯರು ಆದಂಥ SS ಪಾಟೀಲ್ ಸರ್ ಅವರೇ, ಇನ್ನೋರ್ವ ಹಿರಿಯರಾದಂಥ JN ಪಾಟೀಲ್ ಸರ್ ಅವರೇ, ನಮ್ಮ ಆತ್ಮೀಯರು ಹಿರಿಯರು ಆದಂಥ SD ಪಾಟೀಲ್ ಸರ್ ಅವರೇ, ಹಾಗೂ ಸಮಾಜದ ಮಹಿಳಾ ಅಧ್ಯಕ್ಷಿಣಿ ಸೋದರಿ ಮಂಗಳಾದೇವಿ ಅವರೇ, ಅವರಿವರನ್ನದೇ ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಯಾವತ್ತು ಎಲ್ಲ ಗಣ್ಯಾತಿ ಗಣ್ಯರೇ, ಇಲ್ಲಿ ಕೂಡಿದಂಥ ಯಾವತ್ತು ನನ್ನ ಆತ್ಮೀಯ ಹಿರಿಯರೇ, ಅಣ್ಣ ತಮ್ಮಂದರೇ, ಶ್ರದ್ಧೆಯ ತಾಯಂದರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಬೃಹತ್ವಾದಂಥ ಕಾರ್ಯಕ್ರಮವನ್ನು ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತದೆ. ಆದರೆ ಈ ಸಂಘಟನೆಯನ್ನು ಮಾಡಿದಂಥ ಏನು ನನ್ನ ಎಲ್ಲ ಸಂಘಟನೆ ಹಿರಿಯರಿಗೆ ಮೊದಲು ನಾನು ಅಭಿನಂದನೆಯನ್ನು ಹೇಳಿಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಒಂದು ಸಮಾವೇಶ ಯಶಸ್ವಿ ಆಗಬೇಕಾಗಿದ್ರೆ ಅದ್ರ ಹಿಂದೆ ಸಾಕಷ್ಟು ಜನರ ಶ್ರಮ ಇರ್ತದೆ. ಆ ಶ್ರಮದ ಫಲವಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿವಸ ಸಮಾಜದ ಬಗ್ಗೆ ಹೇಳಬೇಕಾದಂಥದ್ದು ಭಾಳಿಲ್ಲ, ಯಾಕಂದರೆ ಇನ್ನೂ ಪೂಜ್ಯರ ಆಶೀರ್ವಚನ ಐತೆ. ನಮಗೂ ಲಗ್ನಗಳು ಇರೋದ್ರಿಂದ ಹೋಗುವ ಇದು ಐತಿ. ಅದ್ರಾಗ 2 ಮಾತು ಹೇಳ್ತೀನಿ ಅಂತೇಳಿ ನಾನು ಸಭೆಯನ್ನು ಕೇಳ್ಕೊಂಡಾಗ ನನಗೆ 2 ಮಾತನಾಡಿಕೊಟ್ರೆ, ಇವತ್ತಿನ ದಿವಸ ನಮ್ಮ SS ಪಾಟೀಲ್ ಸರು ಮಾತಾಡಾಗ ಒಂದು ಮಾತನ್ನು ಹೇಳಿದರು, ನಮ್ಮ ಸಮಾಜ ಮತ್ತೊಬ್ಬರನ್ನ ರಾಜಕೀಯ ಬಿಟ್ಟು ಉಳಿದ ಎಲ್ಲ ರಂಗದಾಗ ಹಂಡೆವಜರ್ ಸಮಾಜ ಮುಂದೈತಂದ್ರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ಯಾಕಂದ್ರೆ ಶ್ರಮಜೀವಿಗಳು ಭಾಳ ಮಾತಾಡುವಂಥದ್ದು ಏನಿಲ್ಲ. ಯಾಕಂದ್ರೆ ಇವತ್ತಿನ ದಿವಸ ಸಂಘಟನೆಕಾರರು ಇನ್ನೂ ಮಹತ್ವವಾದಂಥ ಕೆಲಸವನ್ನು ಮಾಡ್ಯಾರ. ಬರೀ ಒಂದು ದಿನದ ಸಮಾವೇಶ ಮಾಡಲಿಲ್ಲ ಅವರು, ನಿನ್ನೆ ಇದರ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸವನ್ನು ನಿನ್ನೆ ಮಾಡಿದ್ದಾರೆ. ಯಾಕಂದ್ರೆ ಸಮಾಜದ ಬಗ್ಗೆ ಹಿಂದಿನ ನಾವೇನು ಇತಿಹಾಸವನ್ನು ತಿಳ್ಕೊಂಡಾಗ ಮುಂದೆ ಸಮಾಜವನ್ನು ಕಟ್ಟುವಂಥ ಕೆಲಸ ಸರಸೊಗಸವಾಗಿ ಆಗ್ತೈತಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಯಾಕಂದರೆ ಇತಿಹಾಸ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಬಂಧುಗಳೇ. ನಿನ್ನೆ ಇತಿಹಾಸವನ್ನು ನೀವು ತಿಳ್ಕೊಂಡಿದ್ದೀರಿ, ಇವತ್ತು ಇತಿಹಾಸವನ್ನು ನಿರ್ಮಾಣ ಮಾಡಬೇಕಾಗ್ಯದ. ಏನು ಮಾಡಬೇಕಾಗ್ಯದ? ಎಲ್ಲ ರಂಗದಾಗ ಮುಂದದಿರಿ, ಶಾಲೆ ಶಿಕ್ಷಣ ಇರ್ಬೋದು, ಮತ್ತೊಂದು ಇರ್ಬೋದು. ಆದರೆ ರಾಜಕೀಯ ರಂಗದಾಗ ನಾವು ಮುಂದಿಲ್ಲ ಅನ್ನೋಂಥ ಮಾತನ್ನು SS ಪಾಟೀಲ್ ಹೇಳಿದರು. ಇದು ಸತ್ಯವಾದಂಥ ಮಾತನ್ನು ನಾವು ಒಪ್ಕೋತೀನಿ ಬಂಧುಗಳೇ. ಇವತ್ತು ನೀವು ಸಾಕಷ್ಟು ಮಂದಿಗೆ ಆಶೀರ್ವಾದ ಮಾಡಿ ರಾಜಕೀಯ ಜನ್ಮವನ್ನು ಕೊಟ್ಟಿರಿ, ಅದ್ರಾಗ ನಾನು ಒಬ್ಬ ಅನ್ನೋಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಸಮಾಜ ಶ್ರಮ ವಹಿಸಿ ಸ್ವಂತ ಪ್ರೇರಣೆಯಿಂದ ತನುಮನ ಧನದಿಂದ ಸಹಾಯ ಮಾಡೋ ಮುಖಾಂತರ ನನ್ನ ಬೆನ್ನ ಹತ್ತಿ ಇವತ್ತು ಶಾಸಕನ ಮಾಡುವಂಥ ಕೆಲಸ ಮಾಡ್ಯಾರ. ಆದ್ರೆ ನೀವು ಆಗಿಲ್ಲ ಬಂಧುಗಳೇ. ಅದಕ್ಕೆ ನಿಮ್ಮ ಸಮಾಜಕ್ಕೆ ನಾವು ಸದಾ ಚಿರಋಣಿ ಇರ್ತೀವಿ.
ಬರುವಂಥ ದಿನಮಾನದಲ್ಲಿ ಏನು ನಮ್ಮ ಸಚಿವರು ಹೇಳಿದರು 9ನೇ ತಾರೀಕಿಗೆ ಏಪ್ರಿಲ್ 9ರಂದು ಹನುಮಂತ ರಾಜರ ನಾವು ಜಯಂತಿಯನ್ನು ಆಚರಣೆ ಸರ್ಕಾರದಿಂದ ಆಗ್ಬೇಕನ್ನೋಂಥದ್ದು ನಾವು ಸಚಿವರ ಜೊತೆ ಕೂಡಿ ನಾವು ಮನವಿ ಮಾಡುವಂಥ ಕೆಲಸ ನಾಳೆ ನಡೆಯಲಿರುವ ಅಧಿವೇಶನದಲ್ಲಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಬೇಕಾಗತ್ತೆ ಬಂಧುಗಳೇ. ಅದೇ ರೀತಿ ಈ ಸಮಾಜ ಹಂಡೆ ಸಮಾಜ ವಜರ್ ಅನ್ನೋಂಥದ್ದು ಆದಿಲ್ ಶಾಹಿ ಕಾಲದಲ್ಲಿ 16ನೇ ಶತಮಾನದಲ್ಲಿ ಗೌರವವಾಗಿ ಪ್ರಾಪ್ತ ಆದಂಥದ್ದು. ವಜರ್ ಅನ್ನೋಂಥ ಒಂದು ಗೌರವ ಅದು ಈ ಸಮಾಜಕ್ಕೆ ಸಿಕ್ಕಂಥದ್ದು. ಆ ಸಿಕ್ಕ ಮೇಲೆ ಹಂಡೆ ವಜರ್ ಆದಂಥದ್ದನ್ನಂಥ ಮಾತನ್ನು ಹೇಳಿ ನನ್ನನ್ನು ಭಾಳ ಪ್ರೀತಿಯಿಂದ ಕಾಣುವಂಥ ಸಮಾಜ. ಯಾಕಂದ್ರೆ ತಮಗೆ ಗುರ್ತಿರಲಿ, ಹಿಂದೆ ನಮ್ಮ ಮಂತನದ ಜೊತೆ ನಮ್ಮ ಮುತ್ಯಾರೆಲ್ಲ ಹೇಳ್ತಿದ್ರು, ನಮ್ಮ ಮಂತನದ ಜೊತೆ ಭಾಳ ಆತ್ಮೀಯ ಆಗಿರುವಂಥ ಸಮಾಜ ಹಂಡೆ ವಜರ್ ಸಮಾಜ. ಇವತ್ತಿಗೂ ನಮ್ಮ ಮಂತನದ ಜೊತೆ ಅನ್ಯೋನ್ಯ ಬಾಂಧವ ಸಮಾಜ ಸಂಬಂಧವನ್ನು ಹೊಂದದಂಥದ್ದು. ಈಗ ಈ ಸಮಾಜ ಇನ್ನೂ ಹೆಚ್ಚಿಗೆ ಬೆಳೀಲಿ. ಬರುವಂಥ ದಿನಮಾನದಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಬಾರಿ ಸಮಾಜದವ್ರಿಗೆ ಮನವಿಯನ್ನು ಮಾಡಿದ್ದೀನಿ. ಅವಕಾಶಗಳು ಮತ್ತೆ ಬರುವುದಿಲ್ಲ, ಬಂದಾಗ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಅನ್ನೋಂಥದ್ದು. ಬರುವಂಥ ದಿನಮಾನದಾಗ ರಾಜಕೀಯ ಸ್ಥಾನಮಾನ ನಿಮಗೆ ಸಿಗಬೇಕಾದಲ್ಲಿ ನಾನು ನಿಮ್ಮ ಜೊತೆ ನಿಂತು ಸಹಾಯ ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಏನು ನನ್ನ ಪ್ರೀತಿಯಿಂದ ಕರೆದು ನೀವು ಸನ್ಮಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಹಾಗೂ ಸಂಘಟನಾಕಾರರಿಗೆ ಹಾಗೂ ಎಲ್ಲ ಪೂಜ್ಯರಿಗೆ ನಮ್ಮ ಹಿರಿಯರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಂಡೆ ವಜರ್.